Good morning, students. Today we will start Advanced Corporate Accounting. Chapter 1 Redemption of Preference Shares. This chapter has the following contents. First is the meaning of preference shares, legal provisions, treatment regarding premium on redemption, creation of Capital Redemption Reserve Account CRR, fresh issue of shares, arranging for cash balance for the purpose of redemption, minimum number of shares to be issued for redemption, issue of bonus shares, preparation of balance sheet in the vertical form after redemption. This is the syllabus of your chapter 1. For today's session, the first session of Advanced Corporate Accounting, let us discuss two concepts. One, meaning of preference shares, and second one is types of preference shares. First, let us start with the meaning of preference shares. Preference shares refers to those shares which have preference in payment of dividends and repayment of capital. ಈಕ್ವಿಟಿ ಶೇರ್ಸ್ಗೂ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ಗೂ ಇರೋ ಡಿಫ್ರೆನ್ಸ್ ಏನು ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ದೇ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಈಗ ಓನರ್ ಅಂತಂದ್ರೆ ಅವನ ಜವಾಬ್ದಾರಿ ಏನಾಗಿರುತ್ತೆ, ಲಾಭ ಬಂದಾಗ ಲಾಭದಲ್ಲಿ ಅವನು ಭಾಗ ತಗೋಬಹುದು. ಹಾಗೆ ಏನಾದ್ರು ನಷ್ಟ ಆದ್ರೆ ಆ ನಷ್ಟನೂ ಅವನು ಶೇರ್ ಮಾಡ್ಕೋಬೇಕಾಗತ್ತೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡುವಂತಹ ಡಿವಿಡೆಂಟ್ ಆಗಿರ್ಬೋದು ಅಥವಾ ರೀಪೇಮೆಂಟ್ ಆಗಿರ್ಬೋದು, ಅದು ಎಲ್ಲ ಪೇಮೆಂಟ್ ಅನ್ನ ಮಾಡಿ ಉಳಿದಿರುವಂತಹ ಅಮೌಂಟ್ ಮೇಲೆ ಕೊಡ್ತೀವಿ. ಆದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಹಾಗಲ್ಲ, ಅವರಿಗೆ ಪ್ರಿಫರೆನ್ಸ್ ಇರುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇ ಮಾಡೋದಕ್ಕೆ ಮೊದಲೇ ಅವರಿಗೆ ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಮುಂಚಿತವಾಗಿ ಪೇ ಮಾಡಬೇಕು. ಅದಕ್ಕೆ ನಾವು ಈ ಶೇರ್ಸ್ ಅನ್ನ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? ಈ ಒಂದು ಶೇರ್ ಹೋಲ್ಡರ್ಸ್ಗೆ ಏನಿರುತ್ತೆ ಅಂದ್ರೆ ಪ್ರಿಫರೆನ್ಸ್ ಅಥವಾ ಪ್ರಯಾರಿಟಿ. ಬೇರೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಟ್ ಅಥವಾ ರೀಪೇಮೆಂಟ್ ಕೊಡೋದಕ್ಕೆ ಮೊದಲೇ ನಾವೇನ್ ಮಾಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕು. ಆ ಒಂದು ಪ್ರಿಫರೆನ್ಸ್ ಅಥವಾ ಪ್ರಯಾರಿಟಿಯನ್ನ ನಾವು ಅವರಿಗೆ ಕೊಟ್ಟಿರ್ತೀವಿ. ಆ ಕಾರಣಕ್ಕೆ ನಾವು ಈ ಶೇರ್ ಹೋಲ್ಡರ್ಸ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಪ್ರಿಫರೆನ್ಸ್ ಶೇರ್ಸ್ ಆರ್ ದೋಸ್ ಶೇರ್ಸ್ ಹೂ ಹ್ಯಾವ್ ಗಾಟ್ ಪ್ರಿಫರೆನ್ಷಿಯಲ್ ರೈಟ್ ಓವರ್ ಈಕ್ವಿಟಿ ಶೇರ್ಸ್ ರಿಗಾರ್ಡಿಂಗ್ ಟೂ ಥಿಂಗ್ಸ್. ಎರಡು ವಿಧದಲ್ಲಿ ಅವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಿಂತ ಪ್ರಾಮುಖ್ಯತೆ ಇರುತ್ತೆ. ಒಂದು ಡಿವಿಡೆಂಟ್ ಕೊಡೋದ್ರಲ್ಲಿ, ಇನ್ನೊಂದು ಕ್ಯಾಪಿಟಲ್ ಅನ್ನ ವಾಪಸ್ ಕೊಡೋದ್ರಲ್ಲಿ. ಈ ಎರಡರಲ್ಲೂ ಕೂಡ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಪ್ರಯಾರಿಟಿ ಇರುತ್ತೆ. ಇನ್ ದ ಇವೆಂಟ್ ಆಫ್ ಲಿಕ್ವಿಡೇಷನ್ ಆರ್ ವೈಂಡಿಂಗ್ ಅಪ್. ಡಿವಿಡೆಂಟ್ ಅಂದ್ರೆ ಕಂಪನಿ ರನ್ನಿಂಗ್ ಅಲ್ಲಿ ಇದ್ರೂ ಕೂಡ ಡಿವಿಡೆಂಟ್ ಪ್ರತಿ ವರ್ಷ ಪ್ರಾಫಿಟ್ಸ್ ಮೇಲೆ ಡಿವಿಡೆಂಡ್ಸ್ ಅನ್ನ ಕೊಡ್ತಾರೆ. ಅದೇ ಕ್ಯಾಪಿಟಲ್ ರೀಪೇಮೆಂಟ್ ಅನ್ನ ಯಾವಾಗ ಮಾಡ್ತಾರೆ ಅಂದ್ರೆ, ಒಂದು ಕಂಪನಿ ಕ್ಲೋಸ್ ಆದಾಗ, ಲಿಕ್ವಿಡೇಟ್ ಅಥವಾ ವೈಂಡ್ ಅಪ್ ಆಗುವಂತಹ ಆ ಸಂದರ್ಭದಲ್ಲಿ ಕ್ಯಾಪಿಟಲ್ ಅನ್ನ ರೀಪೇಮೆಂಟ್ ಮಾಡ್ತಾರೆ. ಈಗ ಕಂಪನಿ ಕ್ಲೋಸ್ ಆಗುವಂತಹ ಟೈಮಲ್ಲಿ ಕಂಪನಿಯಲ್ಲಿ ಎಷ್ಟು ದುಡ್ಡು ಉಳಿದಿದೆ ಅದನ್ನ ಮೊದಲು ಲೋನ್ಸ್ ಅನ್ನ ಕ್ಲಿಯರ್ ಮಾಡ್ತಾರೆ, ಕ್ರೆಡಿಟರ್ಸ್ ಎಲ್ಲರಿಗೂ ಕೊಡ್ತಾ ಬರ್ತಾರೆ. ಕೊನೆಯದಾಗಿ ಕೊಡುವಂತವ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಎಷ್ಟು ಉಳಿಯುತ್ತೋ ಅದನ್ನ ಅವರಿಗೆ ಹಂಚಿಬಿಡ್ತಾರೆ. ಅದು ಅವರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗಿಂತ ಜಾಸ್ತಿ ಆದ್ರೂ ಆಗಿರ್ಬೋದು, ಕಡಿಮೆ ಆದ್ರೂ ಆಗಿರ್ಬೋದು. ಈ ಒಂದು ರೀಪೇಮೆಂಟ್ ಪ್ರಾಸೆಸ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಿಂತ ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಅನ್ನ ಪೇ ಮಾಡ್ತಾರೆ. ಯಾವಾಗ ಅಂದ್ರೆ, ಕಂಪನಿ ಕ್ಲೋಸ್ ಆಗುವಂತಹ ಸಂದರ್ಭದಲ್ಲಿ ಕ್ಯಾಪಿಟಲ್ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಅದನ್ನ ರೀಪೇಮೆಂಟ್ ಮಾಡಬೇಕಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡೋದಕ್ಕೆ ಮೊದಲೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫಸ್ಟ್ ಕೊಟ್ಟು, ಅವ್ರಿಗೆ ಕೊಟ್ಟ ನಂತರ ಉಳಿದಿರುವಂತಹ ಅಮೌಂಟ್ ಅನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಹ್ಯಾಸ್ ಹೈಬ್ರಿಡ್ ಸೆಕ್ಯೂರಿಟೀಸ್. ಓಕೆ, ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅನ್ನ ನಾವು ಏನಂತ ಕರಿತೀವಿ, ಅವ್ರಿಗೆ ಇನ್ನೊಂದು ಹೆಸರು ಏನಂತಂದ್ರೆ ಹೈಬ್ರಿಡ್ ಅಂತ ಕರಿತೀವಿ. ಹೈಬ್ರಿಡ್ ಅಂತಂದ್ರೆ ಏನು? ಹೈಬ್ರಿಡ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಫೀಚರ್ಸ್ ಅನ್ನ ಒಳಗೊಂಡಿರುವಂತಹದನ್ನ ನಾವು ಹೈಬ್ರಿಡ್ ಅಂತ ಕರಿತೀವಿ. ಈಗ ಇಲ್ಲಿ ನಾವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ಯಾಕೆ ಹೈಬ್ರಿಡ್ ಅಂತ ಕರಿತೀವಿ ಅಂದ್ರೆ, ಅವರಿಗೆ ಎರಡು ರೀತಿಯಾದ ಅಡ್ವಾಂಟೇಜ್ ಇದೆ. ಒಂದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇರೋ ತರ ಅವರಿಗೆ ಡಿವಿಡೆಂಡ್ಸ್ ಸಿಗುತ್ತೆ. ಮತ್ತೆ ಅದೇ ರೀತಿನಲ್ಲಿ ಅವ್ರಿಗೆ ಡಿಬೆಂಚರ್ ಹೋಲ್ಡರ್ಸ್ ತರ ಒಂದು ಪ್ರಯಾರಿಟಿ ಇರುತ್ತೆ ಪೇಮೆಂಟ್ ನಲ್ಲಿ, ಮತ್ತೆ ಒಳ್ಳೆ ರಿಟರ್ನ್ಸ್ ಕೂಡ ಅವರಿಗೆ ಸಿಗುತ್ತೆ, ಒಂದು ಅಶ್ಯೂರ್ಡ್ ರಿಟರ್ನ್ಸ್ ಇರುತ್ತೆ.
ಸೊ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅವರು ಎರಡು ಫೀಚರ್ಸ್ ಅನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಒಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ತರ ಡಿವಿಡೆಂಡ್ಸ್ ಅನ್ನ ರಿಸೀವ್ ಮಾಡ್ಕೋತಾ ಇರ್ತಾರೆ. ಅದೇ ರೀತಿ ಡಿಬೆಂಚರ್ಸ್ ತರ ಅವರಿಗೆ ಒಂದು ಪ್ರಯಾರಿಟಿ ಕೂಡ ಇರುತ್ತೆ. ಅದರಿಂದ ಏನಾಗುತ್ತೆ, ಎರಡು ಕಾಂಬಿನೇಷನ್ ಇಂದ ಅವರಿಗೆ ರಿಟರ್ನ್ಸ್, ದೇ ವಿಲ್ ಹ್ಯಾವ್ ಅ ಗುಡ್ ರಿಟರ್ನ್ಸ್ ಆಸ್ ವೆಲ್ ಹ್ಯಾಸ್ ಸೆಕ್ಯೂರಿಟಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ತರ ಗುಡ್ ರಿಟರ್ನ್ಸು ಇರುತ್ತೆ, ಆಸ್ ವೆಲ್ ಹ್ಯಾಸ್ ಡಿಬೆಂಚರ್ಸ್ ತರ, ಯಾಕಂದ್ರೆ ಅವ್ರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಿಂತ ಮುಂಚಿತವಾಗಿ ರೀಪೇಮೆಂಟ್ ಮಾಡೋದ್ರಿಂದ ಮತ್ತೆ ಡಿವಿಡೆಂಡ್ ಕೊಡೋದ್ರಿಂದ ಅವ್ರಿಗೆ ಸೆಕ್ಯೂರಿಟಿ ಕೂಡ ಇರುತ್ತೆ. ಈ ಕಾರಣಕ್ಕೆ ನಾವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ಹೈಬ್ರಿಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇದು ನಿಮ್ಮ ಪ್ರಿಫರೆನ್ಸ್ ಶೇರ್ಸ್ ನ ಮೀನಿಂಗ್. 2 ಮಾರ್ಕ್ಸ್ಗೂ ಕೇಳಬಹುದು. ವಾಟ್ ಇಸ್ ಅ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೇಳಿದಾಗ ನೀವೇನಂತ ಆನ್ಸರ್ ಮಾಡ್ಬೇಕು ಅಂದ್ರೆ, ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು ಅಂದ್ರೆ, ದೋಸ್ ಶೇರ್ಸ್ ವಿಚ್ ಹ್ಯಾವ್ ಪ್ರಿಫರೆನ್ಸ್ ಇನ್ 2 ಥಿಂಗ್ಸ್. ಒಂದು ಪೇಮೆಂಟ್ ಆಫ್ ಡಿವಿಡೆಂಡ್, ಇನ್ನೊಂದು ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ದೇ ಹ್ಯಾವ್ ಗಾಟ್ ಪ್ರಿಫರೆನ್ಷಿಯಲ್ ರೈಟ್. ಯಾರ ಮೇಲೆ ಅವರಿಗೆ ಪ್ರಿಫರೆನ್ಷಿಯಲ್ ರೈಟ್ ಇದೆ ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ. ಯಾವುದ್ರ ಬಗ್ಗೆ ಇದೆ ಅಂತಂದ್ರೆ, ಪೇಮೆಂಟ್ ಆಫ್ ಡಿವಿಡೆಂಡ್ ಮತ್ತೆ ರೀಪೇಮೆಂಟ್ ಆಫ್ ಕ್ಯಾಪಿಟಲ್. ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಯಾವಾಗ ಮಾಡ್ತೀವಿ? ಕಂಪನಿ ಲಿಕ್ವಿಡೇಟ್ ಆದಾಗ ಅಥವಾ ವೈಂಡ್ ಅಪ್ ಆದಾಗ ಮಾಡ್ತೀವಿ. ಈ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಏನು ಅಂತ ಕರಿತೀವಿ? ಇನ್ನೊಂದು ಹೆಸರೇನು ಪ್ರಿಫರೆನ್ಸ್ ಶೇರ್ಸ್ಗೆ ಅಂದ್ರೆ, ಅದನ್ನ ನಾವು ಹೈಬ್ರಿಡ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಹೈಬ್ರಿಡ್ ಅಂದ್ರೆ ಏನು? ಎರಡರದ್ದು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಫೀಚರ್ಸ್ ಅನ್ನು ಇನ್ಕ್ಲೂಡ್ ಮಾಡಿದಾಗ ಅದನ್ನ ನಾವು ಹೈಬ್ರಿಡ್ ಅಂತ ಕರಿತೀವಿ. ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಯಾಕೆ ಹೈಬ್ರಿಡ್ ಅಂದ್ರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ತರ ಅವರಿಗೆ ಡಿವಿಡೆಂಡ್ಸು ಬರುತ್ತೆ, ಮತ್ತೆ ಗುಡ್ ರಿಟರ್ನ್ಸು ಇರುತ್ತೆ, ಮತ್ತೆ ಡಿಬೆಂಚರ್ಸ್ ತರ ಸೆಕ್ಯೂರಿಟಿ ಕೂಡ ಅವ್ರಿಗೆ ಇರುತ್ತೆ. ಇದು ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನೋಡೋಣ. ಒಟ್ಟು ನಮಗೆ 6 ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಅದು ಯಾವ್ಯಾವ್ದು ಅಂದ್ರೆ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್, ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಇದು 6 ತರದ ಪ್ರಿಫರೆನ್ಸ್ ಶೇರ್ಸ್. ಈಗ ನೋಡೋಣ ಯಾವ ಯಾವ ಪ್ರಿಫರೆನ್ಸ್ ಶೇರ್ಸ್ ಗೆ ಏನೇನು ಇದೆ ಅಂತ. ಫಸ್ಟ್ ಒನ್ ಇಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಏನು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ, redeemable preference shares are those shares which would be paid back with the capital within the lifetime of the company, usually after a fixed period of time. ಏನು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ, ಕಂಪನಿ ಅಸ್ತಿತ್ವದಲ್ಲಿ ಇದ್ದಾವಾಗಲೇ, ದಟ್ ಮೀನ್ಸ್ ವಿತಿನ್ ದ ಲೈಫ್ ಟೈಮ್ ಆಫ್ ದ ಕಂಪನಿ. ಅಂದ್ರೆ ಕಂಪನಿ ಕ್ಲೋಸ್ ಆಗೋದಕ್ಕೆ ಅಥವಾ ವೈಂಡ್ ಅಪ್ ಆಗೋ ಗಂಟ ನಾವು ಕಾಯೋ ಅವಶ್ಯಕತೆ ಇಲ್ಲ. ಈಗ ನೀವು ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕ್ಯಾಪಿಟಲ್ ಅನ್ನ, ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೇ ಆದ್ರೆ, ಆ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತಗೊಳ್ಳೋದಕ್ಕೆ ನೀವು ಕಂಪನಿ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ವಿತಿನ್ ದ ಲೈಫ್ ಟೈಮ್ ಆಫ್ ದ ಕಂಪನಿ ಯು ಕ್ಯಾನ್ ಗೆಟ್ ಬ್ಯಾಕ್ ದ ಮನಿ. ದಟ್ ಟೈಪ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ವಿ ಕಾಲ್ ಇಟ್ ಆಸ್ ಅ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್. ರಿಡೀಮಬಲ್ ಅಂತಂದ್ರೆ ಯು ಕ್ಯಾನ್ ಗೆಟ್ ಬ್ಯಾಕ್ ಯುವರ್ ಮನಿ ವಿತಿನ್ ದ ಲೈಫ್ ಟೈಮ್ ಆಫ್ ದ ಕಂಪನಿ. ಇಲ್ಲಿ ಏನಂದ್ರೆ, ನಾವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟು ಕಂಪನಿ ಇನ್ನೂ ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದವಾಗಲೇ ರೀಪೇ ಆಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ, ಆಫ್ಟರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ನೀವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡೋವಾಗ್ಲೇ ಮೆನ್ಷನ್ ಆಗಿರುತ್ತೆ. ಸೊ ವೆನ್ ದೇರ್ ಇಸ್ ಅ ಮೆಚುರಿಟಿ, ಆ ಮೆಚುರಿಟಿ ಡೇಟ್ ಆದಾಗ ಆಫ್ಟರ್ ದಟ್ ಟೈಮ್ you get back the money invested even without the company liquidating or winding up. This kind of a preference shares, we call it as a redeemable preference shares. So redeemable preference shares ಅಂದ್ರೆ ಏನು? ನಾವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟು ನಮಗೆ ಕಂಪನಿ ಎಕ್ಸಿಸ್ಟೆನ್ಸ್ ಅಲ್ಲಿ, ಅಸ್ತಿತ್ವದಲ್ಲಿ ಇರುವಾಗ್ಲೇನೆ ವಾಪಸ್ ಸಿಗುತ್ತೆ. ಯಾವಾಗ ಸಿಗುತ್ತೆ ಅಂದ್ರೆ, ಕೆಲವು ಎಷ್ಟು ಡ್ಯೂರೇಷನ್ ಮೆನ್ಷನ್ ಆಗಿರುತ್ತೋ ಆ ಶೇರ್ಸ್ ಅಲ್ಲಿ, ಆಫ್ಟರ್ ಸಮ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್, ಅಲ್ಲಿ ಏನು ಮೆನ್ಷನ್ ಆಗಿರುತ್ತೆ, ಎಷ್ಟು ವರ್ಷ ಅಂತ, 5 years ಆಗಿರ್ಬೋದು, 10 years ಆಗಿರ್ಬೋದು, 20 years ಆಗಿರ್ಬೋದು, ಎಷ್ಟು ಇಯರ್ಸ್ಗೆ ಅಂತ ಮೆನ್ಷನ್ ಆಗಿರುತ್ತೋ ಆ ಅಷ್ಟು ವರ್ಷ ಆದ್ಮೇಲೆ ಅಮೌಂಟ್ ಅನ್ನ ರೀಪೇ ಅಮೌಂಟ್ ಅನ್ನ ವಾಪಸ್ ತಗೋಬಹುದು. ದಟ್ ಕೈಂಡ್ ಆಫ್ ಶೇರ್ಸ್ ವಿ ಕಾಲ್ ಇಟ್ ಆಸ್ ಅ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ಇಸ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇರ್ರಿಡೀಮಬಲ್ ಅಂದ್ರೆ ಏನು? ಆಪೋಸಿಟ್ ಟು ರಿಡೀಮಬಲ್ ಅಲ್ವಾ? ಈಗ ರಿಡೀಮಬಲ್ ಅಂದ್ರೆ ಏನು? ಕಂಪನಿ ಅಸ್ತಿತ್ವದಲ್ಲಿ ಇದ್ದಾವಾಗಲೇ ಒಂದು ಸರ್ಟೆನ್ ಟೈಮ್ ಆದ್ಮೇಲೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್ ನಮಗೆ ವಾಪಸ್ ಸಿಗುತ್ತೆ, ಅದು ರಿಡೀಮಬಲ್. ಈಗ ಇದಕ್ಕೆ ಆಪೋಸಿಟ್ ಅಂದ್ರೆ ಏನು?
ಕಂಪನಿ ವೈಂಡ್ ಅಪ್ ಆಗೋವರೆಗೂ ನಮಗೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್ ಸಿಗೋದಿಲ್ಲ. ಅದನ್ನ ನಾವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ those shares which would be paid back with the capital only when the company is closed, that is wind up or liquidated. ಕಂಪನಿ ಕ್ಲೋಸ್ ಆದಾಗ ಮಾತ್ರ ನಾವು ಹೂಡಿಕೆ ಮಾಡಿರುವಂತಹ ಅಮೌಂಟ್ ನಮಗೆ ಸಿಗುತ್ತೆ. ಅದನ್ನ ನಾವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಈಗ ಫಸ್ಟ್ 2 ಥಿಂಗ್ಸ್ ನಿಮ್ಗೆ ಕ್ಲಿಯರ್ ಆಯ್ತಾ? ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಫಸ್ಟ್ ಒನ್ ಏನು? ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ರಿಡೀಮಬಲ್ ಅಂತಂದ್ರೇನು? ಕಂಪನಿ ಅಸ್ತಿತ್ವದಲ್ಲಿ ಇರುವಾಗಲೇ ನಾವು ಹೂಡಿಕೆ ಮಾಡಿರುವಂತಹ ಹಣ ನಮಗೆ ವಾಪಸ್ ಸಿಗುತ್ತೆ. ಯಾವಾಗ? ಆಫ್ಟರ್ ಸರ್ಟೆನ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಮೆನ್ಷನ್ ಬಿಫೋರ್. ಮೊದಲೇ ಎಷ್ಟು ಟೈಮ್ ಆದ್ಮೇಲೆ ವಾಪಸ್ ಕೊಡ್ತೀವಿ ಅಂತ ಹೇಳಿರ್ತಾರೋ ಅಷ್ಟು ಟೈಮ್ ಆದ್ಮೇಲೆ ವಾಪಸ್ ಸಿಗುತ್ತೆ. ಅದು ಯಾವಾಗ? ಕಂಪನಿ ಇನ್ನು ಅಸ್ತಿತ್ವದಲ್ಲಿ ಇರುವಾಗಲೇ. ಅಂತ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಇರ್ರಿಡೀಮಬಲ್ ಅಂತಂದ್ರೆ ನಮಗೆ ನಾವು ಹೂಡಿಕೆ ಮಾಡಿರುವಂತಹ ಹಣ ವಾಪಸ್ ಸಿಗುತ್ತೆ. ಆದ್ರೆ ಯಾವಾಗ ಅಂದ್ರೆ ಕಂಪನಿ ಕ್ಲೋಸ್ ಆದಾಗ, ಅಲ್ಲಿವರೆಗೂ ನಾವು ಹೂಡಿಕೆ ಮಾಡಿರುವಂತಹ ಹಣ ನಮಗೆ ಸಿಗೋದಿಲ್ಲ. ಅಂತಹ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಮೂರನೇದು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಏನು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಶೇರ್ಸ್ ವಿಚ್ ಆರ್ ಎಂಟೈಟಲ್ಡ್ ಫಾರ್ ಅ ಶೇರ್ ಇನ್ ದ ಸರ್ಪ್ಲಸ್ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ದ ಕಂಪನಿ. ಇಲ್ಲಿ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಂಪನಿಯ ಒಂದು ಲಾಭಾಂಶದಲ್ಲಿ ಭಾಗವನ್ನ ಕೊಡ್ತಾರೆ. ಏನದು ಕಂಪನಿಯ ಪ್ರಾಫಿಟ್ಸ್ ಇರುತ್ತೆ, ಕಂಪನಿ ಕ್ಲೋಸ್ ಆಗುವಂತಹ ಹಂತದಲ್ಲಿ ಬರೀ ಅವ್ರು ಎಷ್ಟು ಹೂಡಿಕೆ ಮಾಡಿದಾರೋ ಅಷ್ಟೇ ಅಮೌಂಟ್ ಅನ್ನ ವಾಪಸ್ ಕೊಡೋದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಏನ್ ಕೊಡ್ತಾರೆ? ಪ್ರಾಫಿಟ್ ನಲ್ಲಿ ಒಂದು ಪರ್ಸೆಂಟೇಜ್ ಅಥವಾ ಏನು ಡಿಸೈಡ್ ಆಗಿರುತ್ತೋ ಅದ್ರ ಬೇಸಿಸ್ ಮೇಲೆ ಕೊಡ್ತಾರೆ. ಈಗ ಪ್ರಾಫಿಟ್ ಅಂತಂದ್ರೆ ಏನು? ಅಥವಾ ಸರ್ಪ್ಲಸ್, ಪ್ರಾಫಿಟ್ ಅಲ್ಲೆಲ್ಲ ಸರ್ಪ್ಲಸ್ ಅಲ್ಲಿ ಅವರಿಗೆ ಕೊಡ್ತಾರೆ. ಏನು ಸರ್ಪ್ಲಸ್ ಅಂತಂದ್ರೆ ಈಗ ಕಂಪನಿ ಕ್ಲೋಸ್ ಆಗೋ ಟೈಮಲ್ಲಿ ಏನ್ ಮಾಡ್ತಾರೆ? ಕಂಪನಿ ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಫಸ್ಟ್ ಕಂಪನಿ ಬಿಗಿನಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆಯಿಂದ ಫಂಡ್ಸ್ ಅನ್ನ ಅಕ್ಯುಮುಲೇಟ್ ಮಾಡ್ಕೋತಾರೆ. ಅದನ್ನ ನಾವೇನಂತ ಕರಿತೀವಿ? ಲಯಬಿಲಿಟೀಸ್ ಅಂತ ಕರಿತೀವಿ. ಫಂಡ್ಸ್ ಅಂದ್ರೆ ಏನು? ನಮ್ಗೆ ಕ್ಯಾಪಿಟಲ್, ಇಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ಬ್ಯಾಂಕ್ ಲೋನು ಅಥವಾ ಬೇರೆ ಎಲ್ಲಾದ್ರೂ ಬಾರೋಯಿಂಗ್ಸ್, ಇದೆಲ್ಲ ಕೂಡ ಏನು ನಮಗೆ ಬರುವಂತಹ ಅಮೌಂಟ್. ಇದನ್ನೆಲ್ಲ ನಾವೇನಂತ ಕರಿತೀವಿ? ಲಯಬಿಲಿಟಿ ಅಂತ ಕರಿತೀವಿ. ಸೋರ್ಸ್ ಆಫ್ ಇನ್ಕಮ್ ಅನ್ನ ನಾವು ಲಯಬಿಲಿಟಿ ಅಂತ ಕರಿತೀವಿ. ಸೊ ಕಂಪನಿ ಬಿಗಿನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ? ಎಲ್ಲಾ ಕಡೆ ಸೋರ್ಸ್ ಆಫ್ ಇನ್ಕಮ್ ಅನ್ನ ತಗೊಂಡು ಲಯಬಿಲಿಟೀಸ್ ಅನ್ನ ಬಿಲ್ಡ್ ಮಾಡ್ಕೋತೀವಿ. ಅದಾದ್ಮೇಲೆ ಆ ದುಡ್ಡಿಂದ ನಾವು ನಮ್ಗೆ ಬೇಕಾಗಿರುವಂತಹ ಅಸೆಟ್ಸ್ ಅನ್ನೆಲ್ಲ ಪರ್ಚೇಸ್ ಮಾಡ್ತೀವಿ. ಸೊ ಬಿಗಿನಿಂಗ್ ಅಲ್ಲಿ ಲಯಬಿಲಿಟೀಸ್ ಅನ್ನ ಬಳಸ್ಕೊಂಡು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿ ಕಂಪನಿಯನ್ನ ಇಂಪ್ರೂವ್ ಮಾಡ್ತೀವಿ. ಹಾಗೆ ಈಗ ಕಂಪನಿ ವೈಂಡ್ ಅಪ್ ಮಾಡುವಾಗ ನಾವೇನ್ ಮಾಡ್ಬೇಕು? ನಮ್ಮ ಹತ್ರ ಇರೋ ಎಲ್ಲ ಅಸೆಟ್ಸ್ ಅನ್ನ ಮಾರಿ ಬಂದಿರುವಂತಹ ದುಡ್ಡಿಂದ ಎಲ್ಲ ಲಯಬಿಲಿಟೀಸ್ ಅನ್ನ ನಾವು ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಕಂಪನಿ ಕಡೆ ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟೀಸ್ ಇದೆ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕಂಪನಿ ಹತ್ರ ಇರೋ ಅಸೆಟ್ಸ್ ವ್ಯಾಲ್ಯೂ ಲಯಬಿಲಿಟೀಸ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದಾಗ ಅದನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಅದೇ ಲಯಬಿಲಿಟೀಸ್ ವ್ಯಾಲ್ಯೂ ಅಸೆಟ್ಸ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದಾಗ ಅದನ್ನ ನಾವು ಡೆಫಿಶಿಟ್ ಅಂತ ಕರಿತೀವಿ. ಇನ್ ಕೇಸ್ ಕಂಪನಿಯ ಒಂದು ಪೊಸಿಷನ್ ಸರ್ಪ್ಲೆಸ್ ಆಗಿದ್ರೆ, ಅಂದ್ರೆ ಕಂಪನಿ ಹತ್ರ ಇರುವಂತಹ ಅಸೆಟ್ಸ್ ಲಯಬಿಲಿಟೀಸ್ಗಿಂತ ಜಾಸ್ತಿ ಇದ್ರೆ ಆಗ ಅದನ್ನ ನಾವು ಸರ್ಪ್ಲೆಸ್ ಅಂತ ಕರಿತೀವಿ. ಕಂಪನಿ ಕ್ಲೋಸ್ ಮಾಡುವಂತಹ ಟೈಮಲ್ಲಿ ಕಂಪನಿ ಹತ್ರ ಸರ್ಪ್ಲಸ್ ಇದ್ರೆ ನಾವೇನಾದ್ರೂ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಸರ್ಪ್ಲಸ್ ಅಲ್ಲಿ a part of the surplus will be given to the preference shareholders. ಯಾವ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ಆ ಸರ್ಪ್ಲಸ್ ನಲ್ಲಿ ಪಾರ್ಟ್ ಅಂತಂದ್ರೆ ಇಟ್ ಇಸ್ ದ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಸೊ ಈಗ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನು? those shares which are entitled for a share in the surplus. ಈಗ ಸರ್ಪ್ಲಸ್ ಅಂದ್ರೆ ಏನು? ಕಂಪನಿ ಕ್ಲೋಸ್ ಆಗುವಂತಹ ಹಂತದಲ್ಲಿ ಕಂಪನಿಯ ಬಳಿ ಇರುವಂತಹ ಅಸೆಟ್ಸ್ ನ ವ್ಯಾಲ್ಯೂ ಲಯಬಿಲಿಟೀಸ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದ್ರೆ, ಎಷ್ಟು ಜಾಸ್ತಿ ಇದೆ ಅದನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಆ ಸರ್ಪ್ಲಸ್ ಅಮೌಂಟ್ ನಲ್ಲಿ ಇವರಿಗೆ ಶೇರ್ ಇದ್ರೆ ಅಂತಹ ಒಂದು ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾನ್ ಪಾರ್ಟಿಸಿಪೇಟಿಂಗ್. ಈಗ ನಾನ್ ಪಾರ್ಟಿಸಿಪೇಟಿಂಗ್ ಅಂದ್ರೆ ಏನು? ಆಪೋಸಿಟ್ ಟು ಪಾರ್ಟಿಸಿಪೇಟಿಂಗ್. those shares which are not entitled for any surplus at the time of liquidation of the company.
ಯಾವುದೇ ರೀತಿಯಾದ ಸರ್ಪ್ಲಸ್ ಅಂದ್ರೆ ಗೊತ್ತಾಯ್ತಲ್ವಾ ನಿಮ್ಗೆ? ಕಂಪನಿ ಕ್ಲೋಸ್ ಆಗುವಂತಹ ಹಂತದಲ್ಲಿ ಕಂಪನಿ ಬಳಿ ಇರುವಂತಹ ಅಸೆಟ್ಸ್ ನ ವ್ಯಾಲ್ಯೂ ಲಯಬಿಲಿಟೀಸ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದ್ರೆ ಆ ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಈ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ಗೆ ಯಾವುದೇ ಶೇರ್ ಇರೋದಿಲ್ಲ. ಕಂಪನಿಯ ಸರ್ಪ್ಲಸ್ ನಲ್ಲಿ ಯಾವುದೇ ಷೇರು ಇರೋದಿಲ್ಲ. ಅಂತಹ ಒಂದು ಶೇರ್ಸ್ ಅನ್ನ ನಾವು ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಏನು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್? ದಿಸ್ ಮೀನ್ಸ್ those shares on which dividends unpaid in any year due to lack of profit or other reason would be accumulated and paid in the following years. ಈಗ ಯಾವುದಾದ್ರೂ ಒಂದು ವರ್ಷದಲ್ಲಿ ಕಂಪನಿ ಲಾಸ್ ಅಲ್ಲಿ ಇರುತ್ತೆ, ಕಂಪನಿಗೆ ಲಾಸ್ ಆಗಿರುತ್ತೆ. ಲಾಸ್ ಆಗಿರುವಂತಹ ವರ್ಷದಲ್ಲಿ ಸಾಮಾನ್ಯ ಏನಾಗುತ್ತೆ, ಡಿವಿಡೆಂಡ್ಸ್ ಅನ್ನ ಪೇ ಮಾಡೋದಿಲ್ಲ. ಈ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ತಗೊಂಡಿದ್ರೆ ಅಥವಾ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆಗೇನಾಗುತ್ತೆ, ಈಗ ಯಾವ್ದಾದ್ರು ಒಂದು ವರ್ಷದಲ್ಲಿ ಮೇ ಬಿ ಲೈಕ್ ಲಾಸ್ಟ್ ಇಯರ್ ಪ್ರಾಫಿಟ್ಸ್ ಇಲ್ಲ ಅಂತ ಅನ್ಕೊಳ್ಳಿ, ಆ ವರ್ಷ ಡಿವಿಡೆಂಡ್ಸ್ ಅನ್ನ ಕೊಟ್ಟಿರೋದಿಲ್ಲ. ಈ ವರ್ಷ ಕಂಪನಿಗೆ ಪ್ರಾಫಿಟ್ಸ್ ಇರುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಲಾಸ್ಟ್ ಇಯರ್ ಡಿವಿಡೆಂಟ್ ಮತ್ತೆ ಈ ಇಯರ್ ಡಿವಿಡೆಂಟ್ ಎರಡನ್ನು ಕ್ಯುಮುಲೇಟ್ ಮಾಡಿ ಆಡ್ ಮಾಡಿ ಈ ವರ್ಷ ಡಿವಿಡೆಂಡ್ಸ್ ಅನ್ನ ಕೊಡ್ತಾರೆ. ಸೊ ಯಾವ ಒಂದು ಶೇರ್ಗೆ ಯಾವುದಾದ್ರೂ ಒಂದು ವರ್ಷ ಡಿವಿಡೆಂಟ್ ಅನ್ನ ಪೇ ಮಾಡದೇ ಇದ್ರೆ ರೀಸನ್ ಏನಾದ್ರೂ ಆಗಿರ್ಬೋದು, ಲಾಸ್ ಇಂದ ಆಗಿರ್ಬೋದು ಅಥವಾ ಇನ್ಸಫಿಷಿಯಂಟ್ ಫಂಡ್ಸ್ ಇಂದ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಆಗಿರ್ಲಿ ಡಿವಿಡೆಂಡ್ಸ್ ಅನ್ನ ಹಿಂದಿನ ಯಾವ್ದಾದ್ರು ವರ್ಷಗಳಲ್ಲಿ ಕೊಟ್ಟಿಲ್ಲದೆ ಇದ್ದಾಗ ಆ ಡಿವಿಡೆಂಟ್ ಅನ್ನ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ಬರುವಂತಹ ಪ್ರಾಫಿಟ್ಸ್ ನಿಂದ ಅವರು ಕೊಡ್ತಾರೆ. ಅದನ್ನ ನಾವು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಲಾಸ್ಟ್ ಒನ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ those shares on which dividends unpaid in any year will not be accumulated or carry forwarded. ಯಾವ್ದಾದ್ರು ಒಂದು ವರ್ಷ ಡಿವಿಡೆಂಟ್ ಅನ್ನ ಪೇ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಮತ್ತೆ ಫರ್ದರ್ ನೆಕ್ಸ್ಟ್ ಇಯರ್ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಅದು ಯಾವುದೇ ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಮತ್ತೆ ಅದನ್ನ ನಾವು ಅಕ್ಯುಮುಲೇಟ್ ಮಾಡೋದಿಲ್ಲ. ಹಿಂದಿನ ವರ್ಷದ ಡಿವಿಡೆಂಟ್ ಹಿಂದಿನ ವರ್ಷಕ್ಕೆ ಬಿಟ್ಬಿಡ್ತೀವಿ. ಹೋದ ವರ್ಷ ಕೊಡಕ್ಕಾಗಿಲ್ಲ ಅಂದ್ರೆ ಅದು ಲ್ಯಾಪ್ಸ್ ಆಗೋಗುತ್ತೆ. ಮತ್ತೆ ಈ ವರ್ಷದ ಪ್ರಾಫಿಟ್ ಮೇಲೆ ಈ ವರ್ಷದ ಡಿವಿಡೆಂಟ್ ಅನ್ನ ಮಾತ್ರ ಕೊಡ್ತೀವಿ. ಹಿಂದಿನ ವರ್ಷದ ಡಿವಿಡೆಂಟ್ ಅನ್ನ ಸೇರಿಸಿ ಈ ವರ್ಷ ಕೊಡೋದಿಲ್ಲ. ಅಂತಹ ಒಂದು ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಫಸ್ಟ್ ಒನ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ರಿಡೀಮಬಲ್ ಅಂತಂದ್ರೆ ವಿತಿನ್ ದ ಲೈಫ್ ಸ್ಪ್ಯಾನ್ ಆಫ್ ದ ಕಂಪನಿ ಇನ್ನು ಅಸ್ತಿತ್ವದಲ್ಲಿ ಇರುವಾಗ್ಲೇನೆ ನಾವು ಹೂಡಿಕೆ ಮಾಡಿರುವಂತಹ ಅಮೌಂಟ್ ಅನ್ನ ನಾವು ವಾಪಸ್ ಪಡ್ಕೋತೀವಿ. ಯಾವಾಗ? ಆಫ್ಟರ್ ಸರ್ಟೈನ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಸೊ ಏನು ಅದು ಆ ಶೇರ್ಸ್ಗೆ ಫಿಕ್ಸ್ಡ್ ಮೆಚುರಿಟಿ ಪೀರಿಯಡ್ ಇರುತ್ತೋ ಆ ಪೀರಿಯಡ್ ಆದ ತಕ್ಷಣ ಕಂಪನಿ ಇನ್ನು ಅಸ್ತಿತ್ವದಲ್ಲಿ ಇದ್ರೂ ಕೂಡ ನಾವು ಹೂಡಿಕೆ ಮಾಡಿರುವಂತಹ ಅಮೌಂಟ್ ಅನ್ನ ನಾವು ವಾಪಸ್ ಪಡ್ಕೋತೀವಿ. ಅಂತಹ ಒಂದು ಶೇರ್ಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಇರ್ರಿಡೀಮಬಲ್ ಅಂದ್ರೆ ಯು ಗೆಟ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಓನ್ಲಿ ಆಫ್ಟರ್ ದ ಲಿಕ್ವಿಡೇಷನ್ ಆಫ್ ದ ಕಂಪನಿ. ವಿತಿನ್ ದ ಲೈಫ್ ಸ್ಪ್ಯಾನ್ ಆಫ್ ದ ಕಂಪನಿ ಅಮೌಂಟ್ ಕೆನಾಟ್ ಬಿ ಟೇಕನ್ ಬ್ಯಾಕ್. ಅದು ಇರ್ರಿಡೀಮಬಲ್. ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರೆ ಕಂಪನಿ ಲಿಕ್ವಿಡೇಟ್ ಆದಾಗ ಕಂಪನಿಯಲ್ಲಿ ಸರ್ಪ್ಲಸ್ ಇದ್ರೆ, ಸರ್ಪ್ಲಸ್ ಅಂದ್ರೆ ಎಕ್ಸೆಸ್ ಆಫ್ ಅಸೆಟ್ಸ್ ಓವರ್ ದ ಲಯಬಿಲಿಟೀಸ್, ಆ ಸರ್ಪ್ಲಸ್ ನಲ್ಲಿ ಶೇರ್ ಅನ್ನ ಕೊಡ್ತಾರೆ. ಅದನ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ನಾನ್ ಪಾರ್ಟಿಸಿಪೇಟಿಂಗ್ ಅಂತಂದ್ರೆ ಸರ್ಪ್ಲಸ್ ನಲ್ಲಿ ಇವರಿಗೆ ಯಾವುದೇ ಶೇರು ಇರೋದಿಲ್ಲ. ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯಾವುದಾದ್ರೂ ಒಂದು ವರ್ಷ ಕಂಪನಿ ಲಾಸ್ ಇಂದ ಆಗ್ಲಿ ಇನ್ಯಾವುದೇ ಕಾರಣದಿಂದಾಗ್ಲಿ ಡಿವಿಡೆಂಡ್ಸ್ ಅನ್ನ ಪೇ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಕ್ಯುಮುಲೇಟ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ಹಿಂದಿನ ವರ್ಷದ ಡಿವಿಡೆಂಟ್ ಅನ್ನು ಸೇರಿ ಪೇ ಮಾಡಬೇಕು. ಅದನ್ನ ನಾವು ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ನಾನ್ ಕ್ಯುಮುಲೇಟಿವ್ ಅಂದ್ರೆ ಹಿಂದಿನ ವರ್ಷದ ಯಾವುದೇ ಬಾಕಿ ಡಿವಿಡೆಂಡ್ಸ್ ಅನ್ನ ಮುಂದಿನ ವರ್ಷಗಳಲ್ಲಿ ಪೇ ಮಾಡೋದಿಲ್ಲ. ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಹಿಂದೆ ಯಾವಾಗ್ಲಾದ್ರೂ ಪೇ ಆಗಿಲ್ಲ ಅಂತಂದ್ರೆ ಅದು ಪೇ ನೆಕ್ಸ್ಟ್ ಕೂಡ ಅದು ಪೇ ಆಗೋದಿಲ್ಲ. ಏನಾದ್ರೂ ಪ್ರಾಫಿಟ್ಸ್ ಇದ್ರೆ ಆ ಇಯರ್ನ ಡಿವಿಡೆಂಟ್ ಅನ್ನ ಮಾತ್ರ ಪೇ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅನ್ನ ಪೇ ಮಾಡೋದಿಲ್ಲ.